ನೀಡ್ತಾ ಇದ್ದಾರೆ. ಅವರಿಗೆ ವಾಹನ ಭತ್ಯೆ 6% ಅಷ್ಟೇ. ಎಷ್ಟಾಗೋದು ಇಲ್ಲಿ 6ರಿಂದ ಯಾವುದೇ ರೀತಿಯಂತ ಪ್ರಯೋಜನ ಆಗೋದಿಲ್ಲ. ಅದನ್ನು ಕನಿಷ್ಠವಾಗಿ 10ರಿಂದ 20ಕ್ಕೆ ಹೆಚ್ಚಳ ಮಾಡಬೇಕು, ಶಿಫಾರಸು ಮಾಡಬೇಕು ಎಂಬುದರ ಬಗ್ಗೆ ಇಲ್ಲಿ ಅಂಧ ಮತ್ತು ಅಂಗವಿಕಲ ನೌಕರರಿಗೆ ಈಗ ನೀಡಲಾಗುತ್ತಿರುವ ಮಾಯನ ಮೂಲ ವೇತನದ 6% ವಾಹನ ಭತ್ಯೆ ಇದೆಯಲ್ಲ, ಅದನ್ನು ಹೆಚ್ಚಳ ಮಾಡಿ 10ರಿಂದ 20ಕ್ಕೆ ಹೆಚ್ಚಿಸಬೇಕೆಂಬುದು ಇಲ್ಲಿ ಶಿಫಾರಸು ಮಾಡಬೇಕು ಎಂಬುದರ ಬಗ್ಗೆ ಇಲ್ಲಿ ಸರ್ಕಾರಿ ನೌಕರರು ಈ ಒಂದು ಉತ್ತರವನ್ನು ನೀಡಿದ್ದಾರೆ. ಸಾಮೂಹಿಕ ಇನ್ನು ನೆಕ್ಸ್ಟ್ 25ನೇ ಪ್ರಶ್ನೆ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ 25ನೇ ಪ್ರಶ್ನೆ ಯಾವುದೇ ರೀತಿಯಾಗಿ ಇದೆ ಎಂಬುದರ ಬಗ್ಗೆ ನಾವು ನೋಡೋದಾದ್ರೆ, ಸಾಮೂಹಿಕ ವಿಮಾ ಯೋಜನೆ. ಇಲ್ಲಿ ವಿಮಾ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಒಂದು ಯೂನಿಟ್ ಉತ್ತರ ಏನಿದೆ ಅಂದ್ರೆ, ಒಂದು ಯೂನಿಟ್ ದರ ರೂಪಾಯಿ 120ರಿಂದ 1200ಕ್ಕೆ ಹೆಚ್ಚಿಸುವ ಮೂಲಕ ವಿಮಾ ಮೊತ್ತವನ್ನು ಹೆಚ್ಚಿಸುವುದು ಎಂಬುದರ ಬಗ್ಗೆ ಇಲ್ಲಿ ಪಾಲಿಸಿಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಮೂಹಿಕ ವಿಮಾ ಯೋಜನೆ ಆ ಒಂದು ಯೂನಿಟ್ ದರ ಎಷ್ಟಿದೆ ಅಂದ್ರೆ 120 ರೂಪಾಯಿ ಇದೆ. 120ರಿಂದ ಅದನ್ನು 1200ಕ್ಕೆ ಹೆಚ್ಚಿಸುವ ಮೂಲಕ ವಿಮಾ ಮೊತ್ತವನ್ನು ಸಂಪೂರ್ಣವಾಗಿ ಹೆಚ್ಚಳ ಆಗಬೇಕು ಎಂಬುದರ ಬಗ್ಗೆ ಒಂದು ಸರಿಯಾದ ಉತ್ತರ ಸಾಮೂಹಿಕ ವಿಮಾ ಯೋಜನೆಗೆ ಸಂಬಂಧಿಸಿದಂತೆ. ಎರಡನೇದಾಗಿ ಇಲ್ಲಿ ಉಳಿತಾಯ ನಿಧಿ ವಿಮಾ ನಿಧಿ ಸದ್ಯದ 70.30ರ ಅನುಪಾತವನ್ನು 75.25ಕ್ಕೆ ಮಾರ್ಪಡಿಸುವುದು ಎಂಬುದರ ಬಗ್ಗೆ ಇಲ್ಲೇ ಉತ್ತರವನ್ನು ನೀಡಿದ್ದಾರೆ. ಒಂದು ಉಳಿತಾಯ ನಿಧಿ ಏನೋ ವಿಮಾ ನಿಧಿ ಏನಿದೆಯಲ್ಲ ಅದರ ಅನುಪಾತವನ್ನು ಹೆಚ್ಚಿಸುವ ಬಗ್ಗೆ 70ರಿಂದ 75ಕ್ಕೆ 5% ಹೆಚ್ಚಳ. ಉಳಿತಾಯ ನಿಧಿ ಮೇಲಿನ ಬಡ್ಡಿ ದರವನ್ನು 2% ಹೆಚ್ಚಿಸುವುದು. ಏನು ಉಳಿತಾಯ ಸೇವಿಂಗ್ ನಿಧಿ ಏನಿದೆಯಲ್ಲ, ಸೇವಿಂಗ್ ಒಂದು ನಿಧಿಯನ್ನು ಉಳಿತಾಯ ನಿಧಿಯನ್ನು ಮೇಲಿನ ಬಡ್ಡಿ ದರವನ್ನು ಇಲ್ಲಿ ಹೆಚ್ಚಳ ಮಾಡಬೇಕು. ಬರೀ 2% ಅಷ್ಟೇ ಹೆಚ್ಚಳ ಮಾಡೋದ್ರಿಂದ ಯಾವುದೇ ಒಂದು ಪ್ರಯೋಜನ ಆಗಲ್ಲ. ಕನಿಷ್ಠವಾಗಿ ಒಂದು 5% ಹೆಚ್ಚಳ ಆಗಲೇಬೇಕು. ಯಾಕಂದ್ರೆ ಉಳಿತಾಯ ಏನೆಲ್ಲ ಸರ್ಕಾರಿ ನೌಕರ ಸೇವಿಂಗ್ಸ್ ಏನಾಗ್ತಾವಲ್ಲ ಅಕೌಂಟ್ಸು, ಆ ಒಂದು ಇಟ್ಕೋತಾರಲ್ಲ IPO ಅಲ್ಲಿ ಇಲ್ಲಿ ಅಂತ ಹಾಕ್ತಾರಲ್ಲ, ಇಲ್ಲಿ ಆ ಒಂದು ದರವನ್ನು 2% ಹೆಚ್ಚಿಸಬೇಕು ಎಂಬುದ್ರ ಬಗ್ಗೆ ಈ ಒಂದನ್ನು ಸಹ ಬೇಡಿಕೆಯನ್ನು ಇಟ್ಟಿದೆ ಸರ್ಕಾರಿ ನೌಕರ ಸಂಘ. ಸ್ವ ಇಚ್ಛಾ ನಿವೃತ್ತಿ, ಯಾರಲ್ಲ ಸರ್ಕಾರಿ ನೌಕರರನ್ನು ತ್ಯಜಿಸಿ ಸ್ವ ಇಚ್ಛಾ ನಿವೃತ್ತಿಯನ್ನು ಪಡಿತಾ ಇದ್ದಾರಲ್ಲ, ಅದ್ರ ಬಗ್ಗೆನೂ ಸಹ ಇಲ್ಲಿ ಅಭಿಪ್ರಾಯವನ್ನು ಕೇಳಿದ್ದಾರೆ. ಸ್ವ ಇಚ್ಛಾ ನಿವೃತ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಮಾಹಿತಿ ನಾವು ನೋಡೋದಾದ್ರೆ 26ನೇ ಪ್ರಶ್ನೆ ಇದು. ಇಲ್ಲಿ ಸ್ವ ಇಚ್ಛಾ ನಿವೃತ್ತಿಗೆ 15 ವರ್ಷ ಕನಿಷ್ಠ ಸೇವಾ ಅಥವಾ 50 ವರ್ಷ ವಯಸ್ಸು ಎನ್ನುವ ಬದಲಾಗಿ ಇಲ್ಲಿ ಈಗ ರಾಜ್ಯದಲ್ಲಿ ಯಾವ ರೀತಿಯಂತ ಸ್ವ ಇಚ್ಛಾ ಒಂದು ಇಲ್ಲಿ ನಿವೃತ್ತಿ ಇದೆ ಅಂದ್ರೆ, ಸ್ವಯಂ ನಿವೃತ್ತಿ ಬಗ್ಗೆ ಅಂದ್ರೆ ಸೆಲ್ಫ್ ರಿಟೈರ್ಮೆಂಟ್ ಎಂಬುದರ ಬಗ್ಗೆ. ರಿಟೈರ್ಡ್ ಅನ್ನು ಮಾಡೋದಲ್ಲ, ಸೆಲ್ಫ್ ಆಗಿ ರಿಟೈರ್ಮೆಂಟ್ ತೆಗೆದುಕೊಳ್ಳೋದು ಸರ್ಕಾರಿ ನೌಕರರಿಂದ. ಹಾಗಾಗಿ ಅದಕ್ಕೆ ಕೆಲವೊಂದಿಷ್ಟು ಷರತ್ತುಗಳಿದಾವೆ. ಇಲ್ಲಿ ಆ ಒಂದು ಷರತ್ತುಗಳ ಬಗ್ಗೆ ನೋಡ್ತಾ ಇದ್ದೀವಿ. ಒಂದು ಷರತ್ತುಗಳನ್ನು ಸರಳೀಕರಿಸಿಕೊಳ್ಬೇಕು ಎಂಬುದರ ಬಗ್ಗೆ ಇಲ್ಲಿ ಈ ಒಂದು ಶಿಫಾರಸುಗಳನ್ನು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸ್ವ ಇಚ್ಛಾ ನಿವೃತ್ತಿ ರಾಜ್ಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಗ್ರೂಪ್ A B C D ಸಂಬಂಧಿಸಿದಂತೆ ಇಲ್ಲಿ ಸ್ವ ಇಚ್ಛಾ ನಿವೃತ್ತಿಗೆ ಈಗ ಏನಿದೆ ಅಂದ್ರೆ, ರಾಜ್ಯದಲ್ಲಿ ಪ್ರಸ್ತುತವಾಗಿ 15 ವರ್ಷ ಕನಿಷ್ಠ ಸೇವೆ ಸಲ್ಲಿಸಿರಬೇಕು ಯಾವುದೇ ಸರ್ಕಾರಿ ನೌಕರನು. ಅಂಥವರಿಗೆ ಅಥವಾ 50 ವರ್ಷ ವಯಸ್ಸಾಗಿರ್ಬೇಕು. ನಿಮ್ಗೆ ಏನಾದರೂ ಈ 2 ಕ್ರೈಟೀರಿಯಾ ಇದಾವೆ. 15 ವರ್ಷ ನೀವು ಸೇವೆಗೆ ಸೇರಿ 15 ವರ್ಷ ಪೂರೈಸಿರ್ಬೇಕು. ಅವರಿಗೆ ಈ ಒಂದು ಸ್ವ ಇಚ್ಛಾ ನಿವೃತ್ತಿ ತೆಗೆದುಕೊಳ್ಳಬಹುದು. ಈಗಿರುವಂಥದ್ದು ಒಂದು ನಿಯಮ. ಅದನ್ನು 50 ವರ್ಷ ವಯಸ್ಸು ಎನ್ನುವ ಒಂದು ಕ್ರೈಟೀರಿಯಾ ಅಂದ್ರೆ ಇಲ್ಲಿ 15 ವರ್ಷನೇ ಆಗಿರ್ಬೇಕು, ಇಲ್ಲಾಂದ್ರೆ 50 ವರ್ಷ ನೀವು ಪೂರೈಸಬೇಕು. ಈ ಎರಡರಲ್ಲಿ ಯಾವುದಾದ್ರು ಒಂದಾಗಿದ್ರೆ ಮಾತ್ರ ನೀವು ಸ್ವ ಇಚ್ಛಾ ನಿವೃತ್ತಿಯನ್ನು ಪಡಿಬಹುದು ಈಗಿನ ಒಂದು ಲೆಕ್ಕಾಚಾರದ ಪ್ರಕಾರವಾಗಿ. ಅದನ್ನು ತೆಗೆದುಹಾಕಿ ಈಗ ಹೊಸದೊಂದು ಅಪ್ಡೇಟ್ಸ್ ಯಾವ ರೀತಿಯಾಗಿ ಅಂದ್ರೆ, ಸರ್ಕಾರಿ ನೌಕರಿಗೆ ಯಾವ ರೀತಿಗೆ ಅನುಕೂಲ ಮಾಡಿಕೊಡ್ಬೇಕು ಎಂಬುದರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಈ 15 ವರ್ಷಗಳನ್ನು ತೆಗೆದುಹಾಕಿ 12 ವರ್ಷಗಳ ಸೇವಾವಧಿ ಅಥವಾ ಈ 50 ವರ್ಷ ತೆಗೆದುಹಾಕಿ 45 ವರ್ಷಗಳ ವಯಸ್ಸಾಗಿರ್ಬೇಕೆಂದು ತಿದ್ದುಪಡಿ ಮಾಡುವುದು ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ತಿದ್ದುಪಡಿ. ಯಾಕಂದ್ರೆ ಕೆಲವೊಬ್ಬರಿಗೆ ಮನೆ ಕಡೆ ಒಂದು ಕಷ್ಟ ಕಾರ್ಪಣ್ಯಗಳು, ತಂದೆ ತಾಯಿ ಬಹಳಷ್ಟು ಯಾವುದೇ ಒಂದು ಕಾರಣಗಳಿಂದಾಗಿ ಅವರು ಸ್ವಯಂ ನಿವೃತ್ತಿ, ಆರೋಗ್ಯ ಕಾರಣವಾಗಿರ್ಬೋದು ಮತ್ತು ದೂರದ ಒಂದು ಊರುಗಳಾಗಿರ್ಬೋದು, ಯಾವುದೇ ರೀತಿಯಂತ ಒಂದು ತೊಂದರೆಗಳಿಗೆ ಅನುಗುಣವಾಗಿ ಅವರು ಸ್ವ ಇಚ್ಛಾ ನಿವೃತ್ತಿಗಳನ್ನು ಬಯಸ್ತಾ ಇರ್ತಾರೆ. ಅವರಿಗೆ ಕೆಲವೊಂದಿಷ್ಟು ಷರತ್ತು ಬದಲು ಸಡಿಲಗೊಳಿಸಬೇಕು ಎಂಬುದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಇದೆ. ಒಂದು ಸಡಲೀಕರಣ ಯಾವ ರೀತಿಯಾಗಿರ್ಬೇಕಂದ್ರೆ, ಈಗ ಇರುವುದು 15 ವರ್ಷ ಕನಿಷ್ಠವಾಗಿ ಅಥವಾ 50 ವರ್ಷ ವಯಸ್ಸಾಗಿರ್ಬೇಕು. ಅವರು ಮಾತ್ರ ಸ್ವ ಇಚ್ಛಾ ನಿವೃತ್ತಿಯನ್ನು ಪಡಿಬಹುದು. ಗೊತ್ತಾಯ್ತಾ? ಈಗಿರುವಂತ ನಿಯಮ ಅದನ್ನು 15 ವರ್ಷದಿಂದ ಈಗ ನೀವು 7ನೇ ವೇತನ ಆಯೋಗದ ಅಡಿಯಲ್ಲಿ ಎಷ್ಟು ಕಡಿಮೆ ಮಾಡಬೇಕಂದ್ರೆ 3 ವರ್ಷ ಕಮ್ಮಿ ಮಾಡಬೇಕು.
13, 14, 15, 15ರಿಂದ 12ಕ್ಕೆ ಇಳಿಸ್ಬೇಕು. 50ರಿಂದ 45ಕ್ಕೆ